ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಸೊ ನಾನು ಹೇಳಿದೆ ಅಯೋಧ್ಯೆಯಿಂದ ಇನ್ವಿಟೇಷನ್ ಬಂದಿದೆ ಅಂತ. ಸೊ ಇದು ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋವಂಥ ಇನ್ವಿಟೇಷನ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಎಲ್ಲರಿಗೂ ಒಂದು ಸ್ಮಾಲ್ ಪ್ಯಾಕಲ್ಲಿ ಮಂತ್ರಾಕ್ಷತೆ ಕಳಿಸಿದ್ದಾರೆ. ಅದ್ರ ಜೊತೆಗೆ 2 ಪಾಂಪ್ಲೆಟ್ ಕೂಡ ಇದೆ. ಇದರಲ್ಲಿ 22ನೇ ತಾರೀಕು ಏನು ಫಾಲೋ ಮಾಡಬೇಕು ನಾವು ಜನಸಾಮಾನ್ಯರು ಅಂತ ಕಳಿಸಿದ್ದಾರೆ. ಸೊ ಬೆಳಗ್ಗೆ 11ರಿಂದ 1 ಗಂಟೆ ತನಕ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಸೊ ನಾವು ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದನ್ನು ಲೈವ್ ಕೂಡ ನೋಡೋವಂಥ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಪ್ಲಸ್ ಅದ್ರ ಜೊತೆಗೆ ಪ್ರಸಾದ ವಿತರಣೆ ಕೂಡ ಇರುತ್ತೆ. ಸೊ ಅವತ್ತಿನ ದಿನ ನಾವು ಸಂಜೆ ಏನು ಮಾಡಬೇಕು ಅಂದರೆ, ಪ್ರತಿ ದೀಪಾವಳಿಯಲ್ಲಿ ನಾವು ಹೇಗೆ ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡ್ತೀವಿ ಅದೇ ಥರ ನಮ್ಮ ಮನೆಗಳಲ್ಲೂ ನಾವು ಫಾಲೋ ಮಾಡ್ಬೋದು. ಸೊ ಇದಿಷ್ಟನ್ನು ಅವರು ಸೊ ಇದು ನೆಕ್ಸ್ಟ್ ಡೇ ಸಂಡೇ ವ್ಲಾಗ್. ಸಂಡೇ ಅಂದರೆ ನಾನ್ ವೆಜ್ ಇರಲೇಬೇಕು. ಸೊ ಇಲ್ಲಿ ನಾನು ಫಿಶ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಂಡೇ ವೋಂಟ್ ಬಿ ಕಂಪ್ಲೀಟ್ ವಿತೌಟ್ ನಾನ್ ವೆಜ್ ಅನ್ನೋ ಥರ ಇದೆ. ಈ ಕಡೆ ಫಿಶ್ ಸಾಂಬಾರು ರೆಡಿ ಆಗ್ತಾಯಿದೆ. ಈ ಕಡೆ ನಾನು ಅಲ್ಲಿ ರೈಸ್ ಕೂಡ ಮಾಡಿಟ್ಟಿದ್ದೀನಿ. ಇದ್ರ ಮಧ್ಯೆ ನನಗೆ ಅವಳಿಗೆ 11 to 12 ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ. ಅಷ್ಟರಲ್ಲಿ ಅವಳಿಗೆ ರೆಡಿ ಮಾಡಿ ಸ್ನಾನ ಮಾಡಿ ಕಳಿಸ್ಬೇಕು, ಅವಳಿಗೆ ತಿನ್ನಿಸ್ಬೇಕು. ಸೊ ಬೇಗ ಬೇಗ ಇದಿಷ್ಟು ಮಾಡಿದ್ದೀನಿ. ಇದಾದ ನಂತರ ಅವಳನ್ನು ಕಳಿಸಿ ಕಳಿಸಾದ್ಮೇಲೆ ನಾನಿಲ್ಲಿ ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ. ಅವಳು ಬಂದಮೇಲೆ ಊಟ ಮಾಡಿದ್ವಿ. ಊಟ ಮಾಡಾಯಿತು. ನೆಕ್ಸ್ಟ್ ಇದು ನಾನು ಹಾಕ್ತಾ ಇರೋದು ಸಂಜೆ ಕ್ಲಿಪ್ಪಿಂಗ್ಸು. ಸೊ ನಾನಿಲ್ಲಿ ಐಮಾರ್ಟ್ಗೆ ಶಾಪಿಂಗ್ ಹೋಗ್ತಾಯಿದ್ವಿ, ಗ್ರಾಸರಿ ಶಾಪ್ ಮಾಡೋಣ ಅಂತ. ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಸುಮ್ಮನೆ ರೆಕಾರ್ಡ್ ಮಾಡಿಕೊಂಡೆ. ನಾವಿವಾಗ ಐಮಾರ್ಟಿಗೆ ಬಂದ್ವಿ. ಗ್ರಾಸರೀಸ್ ಎಲ್ಲ ಅಂದರೆ ಸ್ವಲ್ಪ ಜಿಯೋ ಮಾರ್ಟಲ್ಲೂ ಆರ್ಡರ್ ಮಾಡಿದ್ದೀನಿ. ಮಿಕ್ಕಿದ್ದು ಏನೇನು ಬೇಕಿತ್ತು ಅದೆಲ್ಲ ಐಮಾರ್ಟಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಇಲ್ಲಿ ತ್ರಿಷಾ ನಾನು ಡ್ರೈವ್ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಾಳೆ. ಸೇಫಾಗಿ ಕೂರಿಸಿದ್ದೆ ನಾನು ಅವಳನ್ನು. ಸೊ ಅಲ್ಲಿಂದ ಆದಮೇಲೆ ನಾವು ಹೋಗಿದ್ದು ಮತ್ತಿಕೆರೆಯಲ್ಲಿರುವಂಥ ಫೇಮಸ್ ಗಜಾನನ ದೋಸೆ ಪಾಯಿಂಟ್ಗೆ. ಏನಾಯಿತು ಅಂತ ಕ್ಲಿಪ್ಪಿಂಗ್ಸು. ಸೊ ಮಂಡೇ ಮಾರ್ನಿಂಗ್ 8:30 ಆಗಿತ್ತು. ಆಗ ತ್ರಿಷಾ ಎದ್ದುಬಿಟ್ಟು, ಮಮ್ಮಿ ಅದರಲ್ಲಿ ಏನಿದೆ ಓಪನ್ ಮಾಡಿ, ಬಿಕಾಸ್ ಅವಳಿಗೆ ಗೊತ್ತಿತ್ತು ಅದರಲ್ಲಿ ಚಾಕ್ಲೇಟ್. ಸರಿ ಆಯಿತು ಅಂತ ಎಲ್ಲ ಗ್ರಾಸರೀಸ್ನ ರೆಡಿ ಮಾಡಿ ಇಟ್ಟೋಗೋಣ ಅಂತ ಪಲ್ಯಕ್ಕೂ ಸುರ ಕಟ್ ಮಾಡ್ತಾ ಇದ್ದೀನಿ. ಸೊ ಈಗ ಬೇಗ ಬೇಗ ಪಲ್ಯಕ್ಕೆಲ್ಲ ಕಟ್ ಮಾಡಿ, ಬಿಕಾಸ್ ಆಮೇಲೆ ಟೈಮ್ ಆಗಲ್ಲ. ತ್ರಿಷಾಗೆ ಸ್ನಾನ ಮಾಡಿಸ್ಬೇಕು, ತ್ರಿಷಾಗೆ ಇದು ಮಾಡಬೇಕು. ಎಲ್ಲ ರೆಡಿ ಮಾಡಿ ಸ್ನಾನ ಮಾಡಿ ಬಂದ್ಬಿಟ್ಟು ಪೂಜೆ ಮಾಡೋಣ ಅಂತ ಬಂದೆ. ಪೂಜೆ ಮಾಡೋಣ ಅಂತ ಬಂದರೆ ನನ್ನ ಮಗಳು, ನಾನು ಮಾಡ್ತೀನಿ ಮಮ್ಮಿ ಪೂಜೆ ಅಂತ, ಅವಳು ಕೂಡ ನನ್ನ ಜೊತೆ ಪೂಜೆ ಮಾಡ್ತಾ ಇದ್ದಾಳೆ. ಪೂಜೆ ಎಲ್ಲ ಆದಮೇಲೆ ನಾನು ಮತ್ತು ತಿಂಡಿ ಎಲ್ಲ ರೆಡಿ ಮಾಡೋಣ ಅಂತ ಹೋಗಿದ್ದೀನಿ. ತಿಂಡಿ ಎಲ್ಲ ರೆಡಿ ಮಾಡಾದಮೇಲೆ ನೆಕ್ಸ್ಟು ನನಗೆ ಶೂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಅವಳು ಚಿಕ್ಕವಳಿರೋದ್ರಿಂದ ಅವಳನ್ನು ಸ್ನಾನ ಮಾಡಿಸಿ ಅವಳಿಗೆಲ್ಲ ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲೇ ಸಾಕಾಗಿರುತ್ತೆ. ಈ ವಿಡಿಯೋ ಶೂಟ್ ಮಾಡ್ತಾ ಹೋದರೆ ಖಂಡಿತ ಅವಳಿಗೆ ಲೇಟ್ ಆಗುತ್ತೆ.
ಅದಕ್ಕೋಸ್ಕರ ಅದಕ್ಕೆ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.